ಹಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ನಿನ್ನೆ ಮುಂಬೈ ಇಂಡಿಯನ್ಸ್ ಯುಪಿ ವಾರಿಯರ್ಸ್ ಮೇಲೆ ಗೆದ್ದಾದ್ಮೇಲೆ ಇವತ್ತಿನ ಪಂದ್ಯ ಆರ್ ಸಿ ಬಿಗೆ ನಿರ್ಣಾಯಕ ಅನ್ನೋ ತರನೇ ಆಗಿದೆ. ಇವತ್ತಿನ ಪಂದ್ಯದ ಮೇಲೆ ಆರ್ ಸಿ ಬಿ ಪ್ಲೇ ಆಫ್ಸ್ ಎಂಟ್ರಿ ಕೊಡ್ತಾರೋ ಇಲ್ವೋ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ ಇವತ್ತಿನ ಪಂದ್ಯದ ರಿಸಲ್ಟ್. ನೋಡಿ, ಇವತ್ತು ಆರ್ ಸಿ ಬಿ ಮ್ಯಾಚ್ ಆಡ್ತಿಲ್ಲ, ಆದ್ರೂ ಕೂಡ ಇವತ್ತಿಗೆ ಏನಕ್ಕೆ ಆರ್ ಸಿ ಬಿಗೆ ಅಷ್ಟು ಇಂಪಾರ್ಟೆಂಟ್ ಮ್ಯಾಚ್ ಅಂದ್ರೆ, ನಿನ್ನೆ ಮುಂಬೈ ಇಂಡಿಯನ್ಸ್ ಗೆಲ್ತಾರೆ ಯು ಪಿ ವಾರಿಯರ್ಸ್ ಮೇಲೆ. ಇವಾಗ ಮುಂಬೈ ಇಂಡಿಯನ್ಸ್ ಪಾಯಿಂಟ್ಸ್ 8 ಪಾಯಿಂಟ್ ಆಗಿದೆ, ಅಂದ್ರೆ 4 ಮ್ಯಾಚ್ ಗೆದ್ದಿದ್ದಾರೆ. ಇವಾಗ ಆರ್ ಸಿ ಬಿ 2 ಮ್ಯಾಚ್ ಗೆದ್ದು ಕೂಡ 8 ಪಾಯಿಂಟ್ ಆಗೋದು. ಮುಂಬೈ ಇಂಡಿಯನ್ಸ್ಗೆ ಇನ್ನೂ 2 ಮ್ಯಾಚ್ ಇದೆ, ಗುಜರಾತ್ ಜೈಂಟ್ಸ್ ಮೇಲಿದೆ ಮತ್ತೆ ಆರ್ ಸಿ ಬಿ ಮೇಲಿದೆ. ಮುಂಬೈ ಇಂಡಿಯನ್ಸ್ ಆಲ್ಮೋಸ್ಟ್ ಇವಾಗ ಪ್ಲೇ ಆಫ್ ಗೆ ಕ್ವಾಲಿಫೈಡ್ ಅಂತಾನೆ ಇಟ್ಕೊಳ್ಳಿ. ಡೆಲ್ಲಿ ಕ್ಯಾಪಿಟಲ್ಸ್ ಆಲ್ರೆಡಿ ಕ್ವಾಲಿಫೈ ಆಗಿದ್ದಾರೆ, ಅದ್ರ ಜೊತೆಗೆ ಮುಂಬೈ ಇಂಡಿಯನ್ಸ್. ಇವಾಗ ಒಂದೇ ಟೀಮ್ ಎಂಟ್ರಿ ಕೊಡಕ್ ಸಾಧ್ಯ ಪ್ಲೇ ಆಫ್ ಗೆ. ಇವಾಗ ಗುಜರಾತ್ ಜೈಂಟ್ಸ್ ಹತ್ರ ಇರೋದು 6 ಪಾಯಿಂಟ್, ಅಂದ್ರೆ 3 ಮ್ಯಾಚ್ ಗೆದ್ದಿದ್ದಾರೆ. ಆರ್ ಸಿ ಬಿ 2 ಮ್ಯಾಚ್ ಗೆದ್ದಿದ್ದಾರೆ, ಯು ಪಿ 2 ಮ್ಯಾಚ್ ಗೆದ್ದಿದ್ದಾರೆ. ಯು ಪಿ ಇವಾಗ 5 ಮ್ಯಾಚ್ ಸೋತಿರೋ ಕಾರಣ ಅವ್ರಿಗೆ ಕೊನೆ ಮ್ಯಾಚ್ ಇರೋದು ಆರ್ ಸಿ ಬಿ ಮೇಲೆ. ಆರ್ ಸಿ ಬಿಗೆ 2 ಮ್ಯಾಚ್ ಕೂಡ ಡೂ ಆರ್ ಡೈ ಮ್ಯಾಚ್. ಆರ್ ಸಿ ಬಿ ಗೆಲ್ಲೇಬೇಕು ಪ್ಲೇ ಆಫ್ ಗೆ ಎಂಟ್ರಿ ಕೊಡ್ಬೇಕಂದ್ರೆ. ಯು ಪಿ ಹೊರಗೆ ಅಂತಾನೆ ಇಟ್ಕೊಳ್ಳಿ, ಆರ್ ಸಿ ಬಿಗಿಂತ ಜಾಸ್ತಿ ಮ್ಯಾಚ್ ಸೋತಿದ್ದಾರೆ. ಆಲ್ಮೋಸ್ಟ್ ಯು ಪಿ ವಾರಿಯರ್ಸ್ ಟೂರ್ನಮೆಂಟ್ ಇಂದ ಔಟ್ ಅಂತಾನೆ ಇಟ್ಕೊಳ್ಳಿ. ಇವಾಗ 2 ಟೀಮಿಗೆ ಜಿದ್ದಿ ಬಿದ್ದಿದೆ, ಗುಜರಾತ್ ಜೈಂಟ್ಸ್ ಅಥವಾ ಆರ್ ಸಿ ಬಿ. ಇವೆರಡು ಟೀಮಲ್ಲಿ ಯಾವ್ದಾದ್ರು ಒಂದು ಟೀಮ್ ಪ್ಲೇ ಆಫ್ ಗೆ ಎಂಟ್ರಿ ಕೊಡೋಕ್ ಸಾಧ್ಯ. ಇವಾಗ ಇವತ್ತಿನ ಮ್ಯಾಚ್ ಇರೋದು ಗುಜರಾತ್ ಜೈಂಟ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. ಡೆಲ್ಲಿ ಕ್ಯಾಪಿಟಲ್ಸ್ ಇವತ್ತಿನ ಮ್ಯಾಚ್ ಕೊನೆ ಲೀಗ್ ಮ್ಯಾಚ್ ಆಗುತ್ತೆ. ಅವರು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ ಅಲ್ಲೇ ಫಿನಿಶ್ ಆಗ್ಬೇಕಂದ್ರೆ ಇವತ್ತಿನ ಮ್ಯಾಚ್ ಗೆಲ್ಲೋದಕ್ಕೆ ನೋಡ್ತಾರೆ. ಗೆದ್ರೆ ಅವ್ರು ಆಲ್ಮೋಸ್ಟ್ ಟಾಪ್ ಅಲ್ಲೇ ಫಿನಿಶ್ ಆಗೋ ಸಾಧ್ಯತೆ ಇರುತ್ತೆ, ಅದಕ್ಕೆ ಅವ್ರು ಗೆಲ್ಲೋದಕ್ಕೆ ನೋಡ್ತಾರೆ. ಇವತ್ತಿನ ಮ್ಯಾಚ್ ಗುಜರಾತ್ ಜೈಂಟ್ಸ್ ಏನಾದ್ರು ಅಕಸ್ಮಾತ್ ಗೆದ್ದು ಬಿಟ್ರೆ ಆರ್ ಸಿ ಬಿಗೆ ತುಂಬಾ ಕಷ್ಟ ಆಗುತ್ತೆ. ನೋಡಿ, ಇವತ್ತು ಗುಜರಾತ್ ಜೈಂಟ್ಸ್ ಗೆದ್ದು ಬಿಟ್ರೆ ಅವ್ರದ್ದು ಪಾಯಿಂಟ್ಸ್ 8 ಆಗೋಗುತ್ತೆ, 4 ಮ್ಯಾಚ್ ಗೆದ್ದಂಗ ಆಗೋಗುತ್ತೆ. ಆರ್ ಸಿ ಬಿ 2 ಮ್ಯಾಚ್ ಗೆಲ್ಬೇಕು, ಮತ್ತೆ ನೆಟ್ ರನ್ ರೇಟ್ ನೆಗೆಟಿವ್ ಅಲ್ಲಿ ಇದೆ ಆರ್ ಸಿ ಬಿದು. ಅದಕ್ಕೆ ಇವಾಗ ನಿನ್ನೆ ಮ್ಯಾಚ್ ಯು ಪಿ ವಾರಿಯರ್ಸ್ ಗೆದ್ದಿದ್ರೆ ಮುಂಬೈ ಇಂಡಿಯನ್ಸ್ ಕೂಡ ಇನ್ನು ಆಲ್ಮೋಸ್ಟ್ ಪ್ಲೇ ಆಫ್ ಗೆ ಎಂಟ್ರಿ ಸಿಕ್ಬಿಡ್ತು ಅನ್ನೋ ರೀತಿ ಇರ್ತಿರ್ಲಿಲ್ಲ ಮುಂಬೈ ಇಂಡಿಯನ್ಸ್ ಗೆ. ಅವರಿಗೂ ಕೂಡ ಕ್ರೂಷಿಯಲ್ ಆಗಿರ್ತಿತ್ತು 2 ಮ್ಯಾಚ್. ಇವಾಗ ಮುಂಬೈ ಇಂಡಿಯನ್ಸ್ ಗೆ ಇನ್ನ 2 ಮ್ಯಾಚ್ ಬಾಕಿ ಇರೋದು. ಫಸ್ಟ್ ಗುಜರಾತ್ ಜೈಂಟ್ಸ್ ಮೇಲೆ ಆಡ್ತಾರೆ ಸೋಮವಾರ, ಮಂಗಳವಾರ ಆರ್ ಸಿ ಬಿ ಮೇಲೆ ಆಡ್ತಾರೆ ಕೊನೆ ಲೀಗ್ ಮ್ಯಾಚ್. ಇವಾಗ ಮುಂಬೈ ಇಂಡಿಯನ್ಸ್ ಅವರು ಟಾಪ್ ಅಲ್ಲಿ ಫಿನಿಶ್ ಆಗ್ಬೇಕು ಅಂತಾನೆ ನೋಡ್ತಾರೆ. ಅವರು 2 ಮ್ಯಾಚ್ ಗೆದ್ಬಿಟ್ಟೆ ಹೋಗೋಣ ಅಂತಾನೆ ಇರ್ತಾರೆ. ಗುಜರಾತ್ ಜೈಂಟ್ಸ್ ಇವತ್ತೇನಾದ್ರು ಡೆಲ್ಲಿ ಕ್ಯಾಪಿಟಲ್ಸ್ ನ ಬೀಟ್ ಮಾಡಿದ್ರೆ ಆರ್ ಸಿ ಬಿಗೆ ತೊಂದರೆ ಆಗುತ್ತೆ. ಕೊನೆ ಮ್ಯಾಚ್ ಗುಜರಾತ್ ಜೈಂಟ್ಸ್ ಮುಂಬೈ ಇಂಡಿಯನ್ಸ್ ಮೇಲೆ ಸೋಲ್ಲೇಬೇಕಾದ ಪರಿಸ್ಥಿತಿಗೆ ಬಂದ್ಬಿಡ್ತಾರೆ. ಸೋಲ್ಲೇಬೇಕು ಗುಜರಾತ್ ಜೈಂಟ್ಸ್, ಇಲ್ಲ ಅಂದ್ರೆ ಅದು ಹ್ಯೂಜ್ ಮಾರ್ಜಿನ್ ಇಂದ ಸೋಲ್ಬೇಕಾಗುತ್ತೆ. ಆರ್ ಸಿ ಬಿಗೆ ನೆಟ್ ರನ್ ರೇಟ್ ಎಲ್ಲ ಹೆಲ್ಪ್ ಆಗ್ಬೇಕು. 2 ಮ್ಯಾಚ್ ಗೆದ್ದು ಕೂಡ ಬರಕ್ಕಾಗಲ್ಲ. ಇಲ್ಲ ಆರ್ ಸಿ ಬಿ ಹ್ಯೂಜ್ ಮಾರ್ಜಿನ್ ವಿಕ್ಟ್ರಿ ತಗೊಬೇಕಾಗುತ್ತೆ ಯು ಪಿ ವಾರಿಯರ್ಸ್ ಮೇಲೆ ಅಥವಾ ಮುಂಬೈ ಇಂಡಿಯನ್ಸ್ ಮೇಲೆ. ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ಬರುತ್ತೆ, ನೆಟ್ ರನ್ ರೇಟ್ ಕ್ಯಾಲ್ಕುಲೇಷನ್ ಎಲ್ಲ ಬಂದ್ಬಿಡುತ್ತೆ. ಅದಕ್ಕೆ ಇವತ್ತಿನ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ರೆ ಆರ್ ಸಿ ಬಿಗೆ ಒಂದ್ ಸ್ವಲ್ಪ ಈಸಿ ಅಂತಾನೆ ಹೇಳ್ಬೋದು. ಆರ್ ಸಿ ಬಿಗೆ ಈಸಿ ಅಂದ್ರೆ 2 ಮ್ಯಾಚ್ ಗೆಲ್ಲೇಬೇಕು. 1 ಮ್ಯಾಚ್ ಸೋತ್ ಬಿಟ್ಟು ನಾವು ಹೋಗ್ಬೋದು ಅಂತ ಎಲ್ಲ ಇಟ್ಕೊಂಡ್ರೆ ಆಲ್ಮೋಸ್ಟ್ ಹೊರಗೆ ಅಂತಾನೆ ಹೇಳ್ಬೋದು. ಇವತ್ತು ಕ್ರೂಷಿಯಲ್ ಆಗುತ್ತೆ. ಹ್ಯೂಜ್ ಮಾರ್ಜಿನ್ ವಿಕ್ಟರಿ ಪಡ್ಕೊಂಡ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಇನ್ನೂ ಒಳ್ಳೇದಂತಾನೆ ಹೇಳ್ಬೋದು. ಗುಜರಾತ್ ಜೈಂಟ್ಸ್ ನೆಟ್ ರನ್ ರೇಟ್ ಎಲ್ಲ ಹಾಳಾಗುತ್ತೆ. ಅವಾಗ ಕೊನೆ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಮೇಲೆ ಅವರು ಕ್ಲೋಸ್ ವಿಕ್ಟರಿ ಪಡ್ಕೊಂಡ್ರು ಕೂಡ ಆರ್ ಸಿ ಬಿಗೆ ಕೊನೆ ಮ್ಯಾಚ್ ಇರುತ್ತೆ ಮುಂಬೈ ಇಂಡಿಯನ್ಸ್ ಮೇಲೆ. ಅವಾಗ ಆರ್ ಸಿ ಬಿ ಎಷ್ಟು ಓವರ್ ಅಲ್ಲಿ ಮ್ಯಾಚ್ ಮುಗಿಸ್ಬೇಕು, ಎಷ್ಟು ಬೇಗ ಮ್ಯಾಚ್ ಮುಗಿಸಿದಷ್ಟು ನಾವು ಪ್ಲೇ ಆಫ್ ಗೆ ಎಂಟ್ರಿ ಕೊಡೋ ಸಾಧ್ಯತೆ ಇರುತ್ತೆ. ಪ್ರತಿಯೊಂದು ಕ್ಯಾಲ್ಕುಲೇಷನ್ ಇರುತ್ತೆ. ಅವಾಗ ಕೊನೆ ಲೀಗ್ ಮ್ಯಾಚ್ ಆಡ್ತಾರೆ ಮುಂಬೈ ಇಂಡಿಯನ್ಸ್ ಮೇಲೆ, ಕ್ಲಿಯರ್ ಕಟ್ ಇರುತ್ತೆ ಯಾವ ರೀತಿ ನಾವು ವಿನ್ ಆದ್ರೆ ಪ್ಲೇ ಆಫ್ ಗೆ ಎಂಟ್ರಿ ಕೊಡ್ತೀವಿ ಅಂತ. ಅದಕ್ಕೆ ಇವತ್ತಿನ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ಗುಜರಾತ್ ಜೈಂಟ್ಸ್ ನ ಬೀಟ್ ಮಾಡಿದ್ರೆ ಪ್ಲೇ ಆಫ್ಸ್ ಆರ್ ಸಿ ಬಿಗೆ ಹೋಗೋ ಚಾನ್ಸಸ್ ಜಾಸ್ತಿನೇ ಅಂತಾನೆ ಹೇಳ್ಬೋದು. ಇವಾಗ ಆಲ್ಮೋಸ್ಟ್ 2 ಟೀಮ್ ಸೆಲೆಕ್ಟ್ ಆಗಿದ್ದಾರೆ ಪ್ಲೇ ಆಫ್ಸ್ ಗೆ, ಗುಜರಾತ್ ಜೈಂಟ್ಸ್ ಅಥವಾ ಆರ್ ಸಿ ಬಿ. ಇವೆರಡು ಟೀಮ್ ಅಲ್ಲಿ ಯಾವ್ದಾದ್ರು ಒಂದು ಟೀಮ್ ಪ್ಲೇ ಆಫ್ಸ್ ಗೆ ಎಂಟ್ರಿ ಕೊಡ್ತಾರೆ. ನಿಮಗೆ ಏನಿಸ್ತಿದೆ ಇವತ್ತಿನ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಗುಜರಾತ್ ಜೈಂಟ್ಸ್ ಮ್ಯಾಚ್ ಅಲ್ಲಿ ಯಾರು ಗೆಲ್ಲೋ ಸಾಧ್ಯತೆ ಇದೆ ಅಂತ? ನಾವು ಆರ್ ಸಿ ಬಿ ಅಭಿಮಾನಿಗಳೆಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ಗೆ ಸಪೋರ್ಟ್ ಮಾಡ್ಬೇಕಾಗುತ್ತೆ. ಅವಾಗಲೇ ನಮ್ಮ ಆರ್ ಸಿ ಬಿಗೆ ಪ್ಲೇ ಆಫ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ನೋಡಿ, ಡೆಲ್ಲಿ ಕ್ಯಾಪಿಟಲ್ಸ್ ರೀಸೆಂಟ್ ಆಗಿ ಎಲ್ಲ ಗೆಲ್ತಾ ಬರ್ತಿದ್ದಾರೆ. ಗುಜರಾತ್ ಜೈಂಟ್ಸ್ ಕೂಡ ಲಾಸ್ಟ್ 2 ಮ್ಯಾಚ್ ಗೆದ್ದು ಕನ್ವಿನ್ಸಿಂಗ್ಲಿ 2 ಮ್ಯಾಚ್ ಹ್ಯೂಜ್ ಮಾರ್ಜಿನ್ ವಿಕ್ಟರಿ ಪಡ್ಕೊಂಡು ಬರ್ತಿರೋದು ಈ ಮ್ಯಾಚ್ಗೆ. ಅವ್ರು ಇವತ್ತು ಸೋಲ್ಬೇಕಾಗುತ್ತೆ. ಏನ್ ಮಾಡ್ತಾರೆ? ಡೆಲ್ಲಿ ಕ್ಯಾಪಿಟಲ್ಸ್ ಗೆಲ್ತಾರ, ಗುಜರಾತ್ ಜೈಂಟ್ಸ್ ಗೆಲ್ತಾರ? ನಿಮ್ಗೆ ಏನ್ ಅನ್ಸ್ತಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಥವಾ ಆರ್ ಸಿ ಬಿ 2 ಮ್ಯಾಚ್ ಗೆಲ್ಲೋ ತಾಕತ್ ಇದೆಯಾ? 4 ಮ್ಯಾಚ್ ಸೋತು ಇವಾಗ ಆರ್ ಸಿ ಬಿ ಬರ್ತಿರೋದು. ಚಿನ್ನಸ್ವಾಮಿಲಿ ಆಡಿರೋ 4 ಮ್ಯಾಚ್ ಸೋತಿದ್ದಾರೆ. ಇವಾಗ ಲಕ್ನೋವಲ್ಲಿ 1 ಮ್ಯಾಚ್ ಇದೆ, ಮತ್ತೆ ವಾಂಖೇಡದಲ್ಲಿ ಕೊನೆ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಮೇಲೆ ಇದೆ. ಆರ್ ಸಿ ಬಿ ಗೆಲ್ತಾರ? ನಿಮಗೆ ಏನಿಸ್ತಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಿದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.